ಪುತ್ರನು ಹತನಾದನು. ಕುಮಾರ ಲಕ್ಷಣನು ನಮ್ಮನ್ನು ತ್ಯಜಿಸಿದನು. ಶಕುನಿ ತ್ಯಜಿಸಿದನು. ಇದೆ ಎನ್ನಾಜ್ಞೆ. ನೀವೆಲ್ಲರೂ ಸೇರಿ ಅಭಿಮನ್ಯುವಿನ ಮೇಲೆ ಆಕ್ರಮಣ ಮಾಡಿರಿ. ಆಚಾರ್ಯರೇ, ನಮ್ಮವರೆಲ್ಲ ಅಭಿಮನ್ಯುವಿನ ಮೇಲೆ 7 ಸಾರಿ ಸೋತು ಓಡಿ ಬಂದಿರುವರು. ನನ್ನ ಮಗನನ್ನು ಕೊಂದ ಅವನನ್ನು ಕೊಲ್ಲಲು ಬೇರೆ ದಾರಿಯೇ ಇಲ್ಲವೇ? ಪ್ರಜ್ವಲಿಸುವ ಸೂರ್ಯನಂತೆ ನಿಂತಲ್ಲೇ ನಿಲ್ಲದೆ ಮಿಂಚಿನಂತೆ ಸಂಚರಿಸಿ ನಮ್ಮವರ ರುಂಡ ಮುಂಡೋಣ ತುಂಡಾಡು ನೋಡಿದ್ರೆ ಅವನೆಷ್ಟು ಪರಾಕ್ರಮವನ್ನು ಕಾಣುತ್ತದೆ. ಅವನಲ್ಲಿ ಅಸ್ತ್ರ ಶಸ್ತ್ರಗಳಿರುವ ತನಕ ಯಾರಿಂದಲೂ ಗೆಲ್ಲಲು ಸಾಧ್ಯವಿಲ್ಲ. ಸೈಂಧವ ದುರ್ಯೋಧನ 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 ಅಭಿಮನ್ಯುದಿಂದ ಮತ್ತೆ ಸೋತಿದ್ದಾಯಿತು. ಅವನು ನಿರಸ್ತನಾದ ಹೊರತು ಅವನನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಅವನು ನನ್ನನ್ನು ಬೆನ್ನಟ್ಟಿ ಇತ್ತಲೇ ಬರುತ್ತಿರುವನು. ಏನು, ಅಭಿಮಾನಿ ಇತ್ತಲೇ ಬರ್ತಿರುವನೆ? ಬರಲಿ ಆಚಾರ್ಯರೇ, ನಾನು ಅವನನ್ನು ಮುದ್ದು ಮಾತುಗಳಿಂದ ಮರುಳು ಮಾಡುವೆನು. ಆಗ ನೀವೆಲ್ಲರೂ ಸೇರಿ ಏಕಕಾಲದಲ್ಲಿ ಆಕ್ರಮಣ ಮಾಡಿರಿ, ಛಿದ್ರವಾಗಿ ಕೊಲ್ಲಿರಿ. ಹೇ ಅಭಿಮನ್ಯು, ನನ್ನ ಮಗನನ್ನು ಕೊಂದ ಪಾಪಿ, ನಮ್ಮವರು ನಡೆಸುವ ಮರಣ ಹೋಮಕ್ಕೆ ನೀನು ಬಲಿಯಾಗಲೇಬೇಕು.